ಹಸಿವಾಗತ್ತೆ, ಹಸಿವಿನ ನೆನಪಾಗತ್ತೆ ಅಂತ ಇನ್ನೇನೋ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ उपवास नहीं हुआ, कैसे होगा उपवास? बोलो। सबने देखा होगा ना, उपवास किया और टीवी देखते बैठे तो उपवास हुआ? उपवास तो पेट को हुआ, आंखों को कहां हुआ? ನಿನ್ನೆ ಹೇಳಿದ್ನಲ್ಲ, ಬಾಯಿಯಿಂದ ತಿಂತಾ ಇಲ್ಲ, ಕಣ್ಣಿಂದ ತಿಂತಾ ಇದ್ದಾನೆ. तो फिर उपवास कहां हुआ? कषाय, विषय, आहार तीनों का त्याग होना चाहिए. भाई ಬಾಯಿಂದಂತೂ ಒಂದು 20 ನಿಮಿಷ 10 ನಿಮಿಷ ತಿಂತಾನೆ, वो बहुत बड़ा काम नहीं है. ಅದಕ್ಕಿಂತ ದೊಡ್ಡ ಭೋಗ ಇದೆ ಕಣ್ಣು, ಕಿವಿ, ಮೂಗು, ಬಾಯಿಯಿಂದ. अच्छा विचार करो, ಚಕ್ಷು ಇಂದ್ರಿಯ ವಿಷಯ ಬಿಡೋದು, ರಸನ ಇಂದ್ರಿಯ ವಿಷಯ ಬಿಡೋದು, ಇದರಲ್ಲಿ ದೊಡ್ಡ ತಪ ಯಾವ್ದಿದೆ? चक्षु का है ना, देखो सबको पता चल रहा है. मोक्ष मार्गस्य नेतारं वेतारं कर्म भूभृतां ज्ञातारं विश्वतत्त्वानां वन्दे तद्गुणलब्धये. ದಶಲಕ್ಷಣ ಮಹಾಪರ್ವದ ಸಂದರ್ಭದಲ್ಲಿ ಉತ್ತಮ ತಪಧರ್ಮದ ಚರ್ಚೆಯನ್ನು ಮಾಡೋದಿದೆ. ಉತ್ತಮ ತಪಧರ್ಮದ ಸ್ವರೂಪ ಯಾವ ರೀತಿಯಾಗಿದೆ ಸ್ವಲ್ಪ ತಿಳಿಯೋದಿದೆ. ಹಾಗೆ ನೋಡಿದ್ರೆ ನಾವೀಗಾಗಲೇ ಚರ್ಚೆ ಮಾಡಿದಂತೆ ದಶಧರ್ಮಗಳು 10 ಧರ್ಮಗಳು ಸೇರಿ ಒಂದು ಧರ್ಮ ಪ್ರಕಟ ಆಗುತ್ತೆ. ಈ 10 ಧರ್ಮದ ಲಕ್ಷಣಗಳಿವೆ. ಈ 10 ಧರ್ಮದ ಒಂದು ರೀತಿಯಾದಂತಹ ಗುರುತಿದೆ, ಗುರುತು ಚಿಹ್ನೆಗಳಿದೆ. कि धर्म को कैसे पहचानना, तो कहते हैं पहचानो क्षमा, मार्दव, आर्जव, सत्य, शौच. ಇದು ಒಂದೊಂದು ಗುರುತು, ಒಂದೊಂದು ಲಕ್ಷಣ ಇದೆ. ಇವುಗಳು ನಮ್ಮೊಳಗಡೆ, ನಮ್ಮ ಸ್ವಭಾವದಲ್ಲಿ ಈ ಕ್ಷಮಾ, ಮಾರ್ದವ, ಆರ್ಜವಗಳು ಕಾಣಿಸ್ತಾ ಇದ್ರೆ ಧರ್ಮ ಪ್ರಕಟ ಆಗಿದೆ. ಇದಕ್ಕೆ ಧರ್ಮ ಅಂತ ಕರೀತಾರೆ. यदि इसके विरुद्ध भाव दिखते हों तो बोले अधर्म नड़ीता है. तो बात बहुत सरल है. ವಿಷಯ ಮಾತ್ರ ಇಷ್ಟೇ ಇದೆ, ನಮ್ಮಲ್ಲಿ ಕ್ಷಮಾದಿ ಭಾವಗಳು ಎಷ್ಟರ ಮಟ್ಟಿಗೆ ಕಾಣಿಸ್ತಾ ಇದೆ ಅಷ್ಟು ಧರ್ಮ ಪ್ರಕಟ ಆಗಿದೆ. ಎಷ್ಟು ಕ್ರೋಧ, ಮಾನ್, ಮಾಯಾ, ಲೋಭಾದಿಗಳು ಕಾಣಿಸ್ತಾ ಇದೆ ಅಷ್ಟು ಅಧರ್ಮ ಇದೆ. ಅಬ್ ಬಾಹ್ಯ ಕ್ರಿಯೆ ಯಾವ ಥರ ನಡೀತಾ ಇದೆ ಇದು ಅಷ್ಟೊಂದು ಮಹತ್ವಪೂರ್ಣ ಇಲ್ಲ. ಮೂಲ ಮಹತ್ವಪೂರ್ಣ ವಿಷಯ ಇದೆ ಕಿ ನಮ್ಮ ಸ್ವಭಾವದಲ್ಲಿ ಕ್ಷಮಾ ಇತ್ಯಾದಿ ಭಾವಗಳು ಕಾಣಿಸ್ತಾ ಇದೆಯೇನು. यदि स्वभाव में हमें क्षमा आदि भाव दिखते हो तो बोले सही रास्ते पर चल रहे हैं, ಸರಿಯಾದ ದಿಕ್ಕಲ್ಲಿ ನಡೀತಾ ಇದ್ದೀವಿ. ಅದಕ್ಕೆ ಎಲ್ಲ ಲಕ್ಷಣಗಳು ಸೇರಿ ಒಂದೇ ಧರ್ಮ ಇದೆ. तो चाहे क्षमा की बात करो या शौच की बात करो या संयम की बात करो या तप की बात करो, ಒಟ್ಟಾರೆಯಾಗಂತೂ ಮೂಲ ವಿಷಯ ಒಂದೇ ಇದೆ, ಅದು ಧರ್ಮ ಇದೆ. ಅದು ಪ್ರಕಟ ಆಗಿರೋ ಲಕ್ಷಣಗಳು ಈ ಥರ ಹೇಳ್ತಾ ಇದ್ದಾರೆ. ನಮಗೂ ಅನುಭವಕ್ಕೆ ಬರುತ್ತಲ್ಲ, ಒಬ್ಬ ವಿದ್ಯಾರ್ಥಿ ತುಂಬ ಬುದ್ಧಿವಂತ ಇದ್ದಾನಂದರೆ ಅವನ ಬುದ್ಧಿವಂತಿಕೆ ಅನೇಕ ಪ್ರಕಾರದಲ್ಲಿ ಕಾಣಿಸುತ್ತೆ. ಒಬ್ಬ ವ್ಯಕ್ತಿ ಸರಳ ಇದ್ದಾನಂದರೆ ಅವನ ಸರಳತೆ ಸುಮಾರು ವಿಷಯಗಳಲ್ಲಿ ಕಾಣಿಸುತ್ತೆ. ಅರ್ಥ ಆಗುತ್ತಲ್ಲ. ಹಾಗೆ ಒಬ್ಬ ಧಾರ್ಮಿಕ ವ್ಯಕ್ತಿ ಇದ್ದರೆ ಅವನ ಲಕ್ಷಣಗಳು ಕೂಡ 10 ಪ್ರಕಾರವಾಗಿ ಕಾಣಿಸುತ್ತೆ. ये उसके लक्षण भी 10 प्रकार से दिखाई देते हैं. समझ में आ रही ना?
ಆ ದೃಷ್ಟಿಯಿಂದ ಈ ದಶಧರ್ಮಗಳ ಚರ್ಚೆ ಇದೆ. ನಾವು ಎಲ್ಲ ಒಂದೇ ದಿನ ಚರ್ಚೆ ಮಾಡೋಕ್ಕೂ ಆಗೋದಿಲ್ಲ, ಮತ್ತೆ ಪಾಲನೆ ಮಾಡೋದಂತೂ ಆ ದೃಷ್ಟಿಯಿಂದ ನಾವು ಒಂದೊಂದು ಚರ್ಚೆ ಮಾಡ್ತಾ ಇದ್ದೀವಿ. ಆದರೆ ಪ್ರಗಟ ಆದಾಗ ಎಲ್ಲ ಒಂದೇ ಸಲ ಪ್ರಗಟ ಆಗುತ್ತೆ. ऐसा मत बोलो कि मुझे लोभ तो थोड़ा कम है लेकिन मैं तप नहीं कर सकता, तप तो नहीं होता मुझसे, लेकिन लोभ कड़मे ಇದೆ, ऐसे नहीं होता. ಎಲ್ಲ ಧರ್ಮಗಳು ಸೇರಿ 10 ಲಕ್ಷಣಗಳಿದೆ. तो 10 ಯಾಕೆ ಹೇಳಿದ್ರು? ಕನಿಷ್ಠ ಪಕ್ಷ ನನಗೆ ನನ್ನನ್ನು ನಾನು ಗುರುತಿಸಲಿಕ್ಕೆ ಸ್ವಲ್ಪ ಸಹಾಯ ಆಗುತ್ತೆ. थोड़ा अपने आप को पहचानने की सरलता होगी, इसलिए बताया. बाकी है सब एक ही, ಒಂದೇ ಇದೆ ಎಲ್ಲ ಸೇರಿ. तो ತಪಧರ್ಮದ ಸ್ವಲ್ಪ ಚರ್ಚೆಯನ್ನು ನಾವು ಮಾಡೋದಿದೆ. ತಪಧರ್ಮ ಏನು ಹೇಳ್ತಾ ಇದೆ? ನಿನ್ನೆ ಆಲ್ರೆಡಿ ಸಂಯಮ ಚರ್ಚೆ ಜಾಸ್ತಿ ಆಗಿದೆ. ಇವತ್ತು ತಪ ಕೂಡ ಹೇಳ್ಬಿಟ್ರೆ ಇನ್ನೂ ಕಷ್ಟ ಅನ್ಸುತ್ತೆ. देखो, ತಪ ಆಗಲಿ ಸಂಯಮ ಆಗಲಿ ಇದೆಲ್ಲ ವಾಸ್ತವವಾಗಿ ಜೀವಕ್ಕೆ ಹಿತಕ್ಕೆ ಕಾರಣ ಇದೆ. ಜೀವ ಆನಂದಕ್ಕೋಸ್ಕರ ಸಂಯಮ ಪಾಲನೆ ಮಾಡ್ತಾನೆ, ಜೀವ ಸಂತೋಷಕ್ಕೋಸ್ಕರ ತಪ ಮಾಡ್ತಾನೆ. ಆದರೆ ನಾವೆಲ್ಲ ಒಂದು ರೀತಿಯಾಗಿ ಏನೋ ತಪ್ಪಾಗಿ ತಿಳ್ಕೊಂಡ್ಬಿಟ್ಬಿಟ್ಟಿದ್ದೀವಿ. कि संयम ಅಂದರೆ ಕಷ್ಟ, तप ಅಂದರೆ ಕಷ್ಟ. ये नाम सुनते ही इसको लगता है कि भाग जाऊं. क्यों? ಯಾರಾದರೂ ಹೇಳಿದ್ರೆ ಸ್ವಲ್ಪ ತಪ ಮಾಡು ಅಂತ ಕೇಳಿದ್ರೇನೆ ಭಯ ಆಗುತ್ತೆ ಇವನಿಗೆ. ऐसा है क्यों? क्योंकि इसको तप माने ही लगता है कष्ट. ತಪ ಒಂದು ರೀತಿಯಾಗಿ ಕಷ್ಟದ ಪರ್ಯಾಯ ಪದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. समझ में आ रही ना? तो तप करना कष्ट लगता है. ಅರ್ಹಂತರ ಉಪದೇಶ ಏನಿದೆ? ತಪ ಜೀವ ತನ್ನ ಸಂತೋಷಕ್ಕೋಸ್ಕರ ಮಾಡ್ತಾನೆ, ತಪ ಆನಂದದ ವಿಷಯ ಇದೆ. देखो, ಸಂಸಾರದಲ್ಲಿ ಯಾವ ವ್ಯಕ್ತಿ ಎಲ್ಲರ ಹತ್ರ ಬೇಡ್ತಾ ಇದ್ದಾನೆ, ಬೇಡಿ ಬೇಡಿ ಬೇಡಿ. अभी पेपर में आया था ना, वो बॉम्बे वाला भिखारी, वो मांग मांग करके उसने बिल्डिंगें खड़ी कर दी. क्या? तो भिक्षे ಬೇಡಿ 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 ಬಿಲ್ಡಿಂಗ್ ಕಟ್ಬಿಟ್ಟಿದ್ದಾನೆ. तो क्या हो गया इससे? ಅವನಿಗೆ ತುಂಬಾ ಗೌರವ ಸಿಗುತ್ತೆ ಸಮಾಜದಲ್ಲಿ, उसको बहुत इज्जत मिल जाएगी समाज में कि नहीं? क्यों नहीं मिलेगी? लहे तो भिखारी. ಹಾಗೆ ಯಾರ ಜೀವನದಲ್ಲಿ ಸಂಯಮ ಇಲ್ಲ, ತಪ ಇಲ್ಲ, बोले उसको तो लग रहा है कि उसने बहुत कुछ कर लिया, बहुत आनंद में. तो जिनवानी ಹೇಳುತ್ತೆ ಅವನಂತೂ ದುಃಖದಲ್ಲಿದ್ದಾನೆ. नहीं तो रोज रोज इतना भागता क्यों? ಪ್ರತಿದಿನ ಇಷ್ಟೊಂದು ಯಾಕೆ ಓಡಾಡ್ತಾ ಇದ್ದ? ಇಷ್ಟೊಂದು ಯಾಕೆ ವಸ್ತುಗಳ ಹಿಂದೆ ಬೀಳ್ತಾ ಇದ್ದ? ये पीछे पड़ना दिखाई देता है कि इसको बहुत दुख है. ಮತ್ತೆ ಯಾವ ವ್ಯಕ್ತಿ ಸಂಯಮ ಮಾಡ್ತಾ ಇದ್ದಾನೆ, ತಪ ಮಾಡ್ತಾ ಇದ್ದಾನೆ, ಅದೇ ತೋರಿಸುತ್ತೆ कि ಅವನು ಆನಂದದಲ್ಲಿದ್ದಾನೆ. ಆನಂದದಲ್ಲಿ ಇರದೆ ಹೋಗಿದ್ದಿದ್ರೆ ಅವನು ಎಲ್ಲರ ತರ ಓಡ್ತಾ ಇದ್ದ. ಆದ್ರೆ ಓಡೋದಿಲ್ಲ ಅವನು. वो स्थिर है. वो क्यों स्थिर है? उसको दुनिया से कुछ नहीं चाहिए, ಪ್ರಪಂಚದಿಂದ ಏನೂ ಬೇಕಾಗಿಲ್ಲ ಅವನಿಗೆ. तो ಸ್ಥಿರ ಇದ್ದಾನೆ. ಅರ್ಥ ಆಗ್ತಿದೆಯಲ್ಲ? तो ತಪದ ಪರಿಭಾಷೆ ಕಷ್ಟ ಅಂತ ತಿಳ್ಕೊಳ್ಳೋದಿಲ್ಲ. ಸುಖ ಆನಂದ ಸಂತೋಷ का नाम तप है. ठीक है ना? और ಒಂದು ವೇಳೆ ತಪ ಮಾಡುವಾಗ ಸುಖ ಶಾಂತಿ ಆನಂದ ಸಂತೋಷ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ, तो ಹಾಗಾದ್ರೆ ನೀನು ತಪ ಮಾಡ್ತಾ ಇಲ್ಲ. फिर तो तुम तप नहीं कर रहे हो, तुम कुछ अभिनय कर रहे हो. ಎಲ್ಲೋ ಏನೋ ಡ್ರಾಮಾ ನಡೀತಾ ಇದೆ. क्योंकि ತಪ ಅಂತೂ ಆನಂದಕ್ಕೆ ಕಾರಣ ಇದೆ. ಎಷ್ಟೆಷ್ಟು ಆನಂದ ಪ್ರಕಟ ಆಗುತ್ತೆ ಅಷ್ಟೆಷ್ಟು ತಪ ಆಗುತ್ತೆ ಜೀವನದಲ್ಲಿ. जितनी जितनी विचारों की शुद्धि होगी उतना उतना तप होगा, सहज है ना? तो जिनवाಣಿಯಲ್ಲಿ ಪರಿಭಾಷೆ ಏನು ಹೇಳಿದ್ರು ತಪಕ್ಕೆ? ಇಚ್ಛಾ ನಿರೋಧ ತಪಃ. ಎಲ್ಲಿ ಬಂದಿದೆ ಪರಿಭಾಷೆ? ಧವಳ.
थोड़ा ग्रंथ में आया तो ಯಾವ ಆಸೆಗಳ ಅವರೋಧ ಇದೆ ಅದಕ್ಕೆ ಜಿನ್ವಾಣಿ ತಪ ಅಂತ ಕರೀತು. तो तप तो किसका नाम हुआ? इच्छाओं को रोकने का नाम है ना. नहीं नहीं नहीं, ಆಸೆಗಳನ್ನ ನಿಲ್ಲಿಸೋ ಹೆಸರು ತಪ ಅಲ್ಲ. इच्छाओं का रुक जाना तप है, रोकना नहीं. ಆಸೆಗಳ ನಿಂತು ಹೋಗೋದಕ್ಕೆ ತಪ ಅಂತ ಕರೆದು. तो ತಪದ ಮೂಲ ವಿಷಯ ಅಂತೂ ಇದೆ, ಯಾವ ಅತಿರಿಕ್ತ ಆಸೆ ಇದೆ ಅದು ನಿಂತು ಹೋಗ್ತಾ ಇದೆ, ಅದು ಉತ್ಪನ್ನನೇ ಆಗುತ್ತಾ ಇಲ್ಲ, ಅದರ ಹೆಸರು ತಪ ಇದೆ. बोले यदि इच्छा उत्पन्न हो गई ना तब तो दुखी दुख है. आसे उत्पन्न ಆಗತಾ ಇದ್ದಂತೆ ಓಡಾಡಬೇಕಾಗುತ್ತೆ. इच्छा उत्पन्न हुई तो भागना पड़ेगा, फिर तप कहां होगा? और इच्छा उत्पन्न हुई फिर भी बैठे तो ಆವಾಗಂತೂ ಸಂಕ್ಲೇಶ ಪರಿಣಾಮ ಆಗುತ್ತೆ. तो ಇದೇನು ಟಿವಿಯಲ್ಲಿ ಮಹಾಭಾರತ ರಾಮಾಯಣಗಳು ಬಂದರೆ ಅಥವಾ ಕಥೆಗಳನ್ನು ನಾವೇನೇನು ಕೇಳಿದ್ದೀವಿ ಅದರೆಲ್ಲ ನಮಗೆ ತಪ ಅಂದ್ರೆ ಏನು ಕಲಿಸ್ಬಿಟ್ಟಿದ್ದಾರೆ? ಕಷ್ಟ. ಕಷ್ಟ ಯಾರು ಮಾಡ್ತಾರೆ ಅವನು ತಪ ಮಾಡ್ತಾನೆ. ರಾಮಾಯಣದಲ್ಲಿ ರಾವಣ ನಿಂತಿದ್ದಾನೆ ತಪ ಮಾಡಿಕೊಂಡು, ತುಂಬಾ ಕಷ್ಟ ಆಗುತ್ತೆ ಇದೆ ಆದರೂ ನಿಂತಿದ್ದಾನೆ. ಆಮೇಲೆ ಅವನಿಗೆ ಬ್ರಹ್ಮಾಸ್ತ್ರ ಸಿಗುತ್ತೆ. ಯಾ ಇಸ್ಕೋ ತಪ नहीं बोलते, ये तप थोड़ी हुआ. ಒಬ್ಬ ಶಿಷ್ಯ ಗುರು ಹತ್ರ ಹೋದ, ಗುರುಗಳೇ 12 ವರ್ಷದಿಂದ ತಪ ಮಾಡ್ತಾ ಇದ್ದೆ, ಮತ್ತೆ ಜಲತಾರಿಣಿ ವಿದ್ಯೆ ನನಗೆ ಪ್ರಕಟ ಆಗಬೇಕಿತ್ತು. 12 ವರ್ಷ ತಪ ಮಾಡಿದ್ಮೇಲೆ ಈಗ ಪ್ರಕಟ ಆಯಿತು. ಗುರುಗಳ ಹತ್ರ ಬಂದು ಹೇಳ್ತಾ ಇದ್ದಾನೆ ಗುರು ತುಂಬಾ ಶಬಾಷಿ ಕೊಡ್ತಾರೆ ಅಂತ. ಗುರು ಏನು ಹೇಳ್ತಾರೆ? ಬೋಲೆ 1-2 ರೂಪಾಯಿ ಕೊಟ್ರೆ ಒಬ್ಬ ನಾವಿಗ ಬಂದು ಈ ದಡದಿಂದ ಆ ದಡದಕ್ಕೆ ಸೇರಿಸ್ತಿದ್ದ. ನೀರಲ್ಲಿ ತೇಲಾಡೋ ವಿದ್ಯೆ ಪ್ರಕಟ ಮಾಡ್ಕೋತಾ ಇದ್ದ ಇವನು. ಮತ್ತು ಗುರು ಏನು ಹೇಳ್ತಾರೆ? 12 ವರ್ಷ ಹಾಳು ಮಾಡಿದೆ ನೀನು. ಯಾಕೆ? ಇದರಿಂದ ಪ್ರಯೋಜನ ಏನಿದೆ, ಉಪಯೋಗ ಏನಿದೆ? ನಮಗೆ ತಪ ಅಂದ್ರೆ ಅನ್ಸುತ್ತೆ ಏನಾದ್ರೂ ಪ್ರಕಟ ಮಾಡ್ಕೊಳ್ಳಿಕ್ಕೋಸ್ಕರ ತಪ ಮಾಡೋದಿದೆ. ನೈ ಭೈ, ಇಸ್ಕೋ ತಪ ನೀ ಬೋಲ್ತೆ. ಏನಾದ್ರೂ ವಿದ್ಯೆ, ಏನಾದ್ರೂ ಕಷ್ಟ ನಿವಾರಣೆ, ಇದನ್ನು ಮಾಡೋದಕ್ಕೆ ತಪ ಮಾಡೋದಿಲ್ಲ. ಈ ತಪನೆಯೇ ಇದು ಮತ್ತಷ್ಟು ದುಃಖಕ್ಕೆ ಕಾರಣ ಆಗುತ್ತೆ. ಇಸ್ಕೋ ತಪನೇ ಬೋಲ್ತೆ. ಇಸ್ಲಿಯೇ ಪರಿಭಾಷೆ ಏನು ಹೇಳುತ್ತೆ? ಇಚ್ಛಾ ನಿರೋಧ ತಪಃ. ಆಸೆಗಳ ನಿಲ್ಲೋದಕ್ಕೆ ತಪ ಇದೆ. ನಮ್ಮ ತಪದ ಪರಿಭಾಷೆ ಹೇಳುತ್ತೆ ಮತ್ತಷ್ಟು ಜಾಸ್ತಿ ಆಗೋದಕ್ಕೆ. ತಪನೇ ಹುವ, ಅದಕ್ಕೆ ತಪ ಅಂತ ಕರೆಯೋದಿಲ್ಲ. तो 2 ಪ್ರಕಾರದ ತಪಗಳು ಹೇಳಿದ್ರು. ಒಂದು ಅಂತರಂಗ ತಪ, ಇನ್ನೊಂದು बहिरंग तप. 2 प्रकार के तप है, एक अंतरंग और एक बहिरंग. तो अंतरंग बहिरंग दोनों तप साथ साथ में होते हैं, अलग अलग नहीं होते. ಅಂತರಂಗ ಬಹಿರಂಗ ಎರಡೂ ತಪಗಳು ಜೊತೆ ಜೊತೆಗೆ ಆಗುತ್ತೆ. ಜೈಸೆ ತತ್ವಾರ್ಥ ಸೂತ್ರದಲ್ಲಿ ಸೂತ್ರ ಇದೆಯಲ್ಲ, ಏನಿದೆ? ಮೊದಲನೆಯ ತಪ ಯಾವುದು? ಅನ್ಶನ್. ಅನ್ಶನ್ ಔಮೋದರಿ ವೃತ್ತಿ ಪರಿಸಂಖ್ಯಾನ್ ರಸ ಪರಿತ್ಯಾಗ ವಿವಿಕ್ತ ಶಯ್ಯಾಸನ್ ಕಾಯ ಕ್ಲೇಶ್. तो ಇದೇನು ತಪಗಳು ಹೇಳಿದ್ರು ಇದರಲ್ಲಿ 2 ಭೇದ ಯಾಕೆ ಮಾಡಿದ್ರು? ಒಂದು ಅಂತರಂಗ ತಪ, ಒಂದು ಬಹಿರಂಗ ತಪ. ಅಚ್ಚಾ, ಅಂತರಂಗ ತಪದಲ್ಲಿ ಮೊದಲನೇ ತಪ ಯಾವುದು? ಪ್ರಾಯಶ್ಚಿತ್. तो ಬಹಿರಂಗದಲ್ಲಿ ಅನ್ಶನ್. ठीक है. तो ಒಂದು ಕಡೆಗೆ ಅನ್ಶನ ಅಂದ್ರೆ ದೈಹಿಕ ಕ್ರಿಯೆ ಇದೆ, प्रायश्चित ಅಂದ್ರೆ ये मानसिक क्रिया है. तो प्रायश्चित तो हुआ मानसिक क्रिया, इसलिए अंतरंग तप. अनशन हुआ दैहिक क्रिया, इसलिए बहिरंग तप. ಆದರೆ ಎರಡು ಜೊತೆ ಜೊತೆಗೆ ಇರುತ್ತೆ, दोनों साथ साथ में होते हैं. जैसे अनशन तप. अनशन ಅಂದ್ರೆ ಏನು? उपवास. अनशन माने उपवास. अशन माने होता है आहार. अनशन माने ಆಹಾರ ತಗೊಳ್ಳದೇ ಇರೋದು. ಆಹಾರ ತಗೊಳ್ಳದೇ ಇರೋದ್ರಲ್ಲಿ ಮುಖ್ಯತೆ ಏನಿದೆ? ಮೂಲ ಪರಿಭಾಷೆ ನೆನ್ಪಿಟ್ಕೊಳ್ಳೋದು. ಏನು ಹೇಳುತ್ತೆ? ಆಸೆಗಳು ನಿಂತು ಹೋಗೋದಕ್ಕೆ ತಪ ಅಂತ ಕರೀತಾರೆ. ಉಪವಾಸದಲ್ಲಿ ಮುಖ್ಯತೆ ಏನಿದೆ? ಆಸೆಗಳ
ನಿಂತು ಹೋಗೋದು ಮುಖ್ಯ ಇದೆ. ಉಪವಾಸ ಯಾಕೆ ಮಾಡ್ತಾ ಇದ್ದೀವಿ? ಯಾಕೆ ಮಾಡ್ತಾನೆ ಜೀವ? ಉಪವಾಸದ ಉದ್ದೇಶ ಏನು? ಕ್ಯೂ ಕರ್ನಾ ಉಪವಾಸ ಬೋಲೋ? ಕ್ಯೂ ಕರ್ನಾ ಉಪವಾಸ? ನಂಗೊಬ್ಬ ಹುಡುಗ ಹೇಳ್ತಿದ್ದ, ಈ ವರ್ಷ SSLC ಇದೆ, ಇಲ್ಲ PUC ಇದೆ, ಉಪವಾಸ ಮಾಡಿದ್ರೆ ಮಾರ್ಕ್ಸ್ ಚೆನ್ನಾಗಿ ಬರುತ್ತೆ. तो उपवास कर लिया. कि किसी की शादी नहीं हो रही तो उपवास कर लिया क्या? ये तो उपवास के कारण होते हैं. ಉಪವಾಸದ ಕಾರಣಗಳು ಇನ್ನೇನಿರುತ್ತೆ ನಮ್ಮ ಹತ್ರ. ಇದು ಉಪವಾಸ ಇದೆಯೇನು? कुछ पाने के लिए उपवास करना है तो उसको तो लंघन कहते हैं आचार्य. ಅದಕ್ಕಂತೂ ಹೊಟ್ಟೆ ಹಸಿಸೋದು ಅಂತ ಕರೀತಾರೆ. ಹೊಟ್ಟೆ ಹಸಿಸೋದ್ರಲ್ಲಿ ಧರ್ಮ ಇಲ್ಲ. ಏನಾದರೂ ಪ್ರಾಪ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ತಪ ಮಾಡಿದ್ರೆ, ಉಪವಾಸ ಮಾಡಿದ್ರೆ, ಇಲ್ಲ ಉಪವಾಸ ಎಲ್ಲ ಆಯಿತು, ಎಕ್ಸ್ಚೇಂಜ್ ಆಫರ್ ಆಯ್ತು. ಇದು ಆಹಾರ ಬಿಡೋದು, ಇನ್ನೊಂದನ್ನು ತಗೊಳ್ಳೋದು, एक्सचेंज ऑफर हुआ ना, तो एक्सचेंज ऑफर नहीं करना. उपवास का अर्थ होता है कषाय, विषय, आहार, इन तीनों का त्याग. कषाय, विषय, आहार, ಇದು ಮೂರು ತ್ಯಾಗ ಆದರೆ ಉಪವಾಸ. ಮೂರು ತ್ಯಾಗ ಆಗಲಿಲ್ಲ ಅಂದರೆ ಉಪವಾಸ ಇಲ್ಲ ಆಗುತ್ತೆ. ಯಾಕಂದರೆ ಆಸೆಗಳು ಮೂಲ ಇದೆ. ದೇಖೋ, ನಮಗೆ ಉಪವಾಸ ಮಾಡುವಾಗ ಜೀವನ ಹೇಗೆ ಕಳಿತೀವಿ ಅನ್ನೋದು ಮಹತ್ವಪೂರ್ಣ ಇದೆ. ಸಾಮಾನ್ಯ ವಿಷಯಗಳಿದೆ, ಆದರೆ ಇದೇ ನಾವು ತಿಳಿಬೇಕಾಗಿದೆ. ಉಪವಾಸ ಮಾಡಿ ಹಸಿವಾಗತ್ತೆ, ಹಸಿವಿನ ನೆನಪಾಗುತ್ತೆ ಅಂತ ಇನ್ನೇನೋ ಕೆಲಸ ಮಾಡ್ತಾ ಕೂತ್ಕೊಂಡ್ಬಿಟ್ರೆ लो उपवास नहीं हुआ. कैसे होगा उपवास? बोलो. सबने देखा होगा ना, उपवास किया और टीवी देखते बैठे तो उपवास हुआ? उपवास तो पेट को हुआ, आंखों को कहाँ हुआ? ನಿನ್ನೆ ಹೇಳಿದ್ನಲ್ಲ, ಬಾಯಿಂದ ತಿಂತಾ ಇಲ್ಲ, ಕಣ್ಣಿಂದ ತಿಂತಾ ಇದ್ದಾನೆ. तो ये उपवास कहाँ हुआ? कषाय, विषय, आहार, तीनों का त्याग होना चाहिए. ಅರ್ಥ ಆಗ್ತಿದೆಯಲ್ಲ? ಬೈ ಬಾಯಿಂದಂತೂ ಒಂದು 20 ನಿಮಿಷ 10 ನಿಮಿಷ ತಿಂತಾನೆ, ಬಹುತ್ ಬಡ ಕಾಮ್ ನಹೀ ಹೈ. ಅದಕ್ಕಿಂತ ದೊಡ್ಡ ಭೋಗ ಇದೆ ಕಣ್ಣು, ಕಿವಿ, ಮೂಗು, ಬಾಯಿಯಿಂದ. ಅಚ್ಚ ವಿಚಾರ ಕರೋ. ಚಕ್ಷು ಇಂದ್ರಿಯ ವಿಷಯ ಬಿಡೋದು, ರಸನ ಇಂದ್ರಿಯ ವಿಷಯ ಬಿಡೋದು, ಇದರಲ್ಲಿ ದೊಡ್ಡ ತಪ ಯಾವುದಿದೆ? बताओ, इसमें बड़ा तप कौन सा है? चक्षु इंद्रिय का विषय छोड़ना और रसनेन्द्रिय को छोड़ना, दोनों में बड़ा तप कौन सा है? चक्षु का है ना. देखो, सबको पता चल रहा है, ಎಲ್ಲರಿಗೂ ಗೊತ್ತಿದೆ. क्यों? क्योंकि भाई इच्छा का अवरोध उसमें ज्यादा है. ಯಾಕಂದ್ರೆ ಚಕ್ಷು ಇಂದ್ರಿಯ ವಿಷಯ दिन भर चलता है इसका. समझ में आ रहा है ना? तो ಉಪವಾಸ ಮಾಡೋದಂತೂ ತುಂಬಾ ಸುಲಭ ಇದೆ ಇವನಿಗೆ. ತುಂಬಾ ಜನ ಹೇಳ್ತಾರೆ ಉಪವಾಸ ಕಷ್ಟ ಇದೆ ಅಂತ. ಅದು ನನಗೆ ಕಾಣಿಸುತ್ತೆ ಉಪವಾಸ ಸುಲಭ ಇದೆ ಇವನಿಗೆ. इसको बोलो को ಕಣ್ಣು, ಕಿವಿ, ಮೂಗು, ಬಾಯಿ ಸ್ವಲ್ಪ ಮುಚ್ಚು, तब पता चलेगा इसको तप क्या है. ಯಾವ ಈ ಸ್ಪರ್ಶನೇಂದ್ರಿಯ ವಿಷಯ ಇದೆ, ಇದು ನಿರಂತರವಾಗಿ ನಡೀತಾ ಇದೆ. तो देखो, ಇಂದ್ರಿಯ ವಿಷಯಗಳನ್ನು ಬಿಡೋದ್ರಲ್ಲಿ ತುಂಬಾ ಪ್ರಾಥಮಿಕ ಹಂತದ ಯಾವ ತಪ ಇದೆ ಅದು ಉಪವಾಸ ಇದೆ. ಅಂದರೆ ನಿಜವಾದ ಉಪವಾಸ ಮಾಡಿದ್ರೆ ಉತ್ಕೃಷ್ಟ ಇದೆ. ಆದರೆ ಯಾವ ರೀತಿ ನಡೀತಾ ಇದೆ ಅದಂತೂ ಪ್ರಾಥಮಿಕ ಹಂತ ಇದೆ. तो ನಾವು ಕಲಿಬೇಕಿದೆ ತಪ ಯಾವುದರಲ್ಲಿ ಜಾಸ್ತಿ ಆಗುತ್ತೆ. तो रसनेन्द्रिय, चक्षुइंद्रिय, कर्णेंद्रिय, घ्राणेंद्रिय और स्पर्शनेंद्रिय, ಇದರಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಭೋಗ ಯಾವುದ್ರದ್ದಾಗುತ್ತೆ? ಸ್ಪರ್ಶನೇಂದ್ರಿಯ. 24 ಅವರ್ಸ್ ನಡೀತಾನೆ ಇದೆ. ಸ್ವಾಧ್ಯಾಯ ಕೂತ್ಕೊಂಡಾಗ್ಲೂ ಎಷ್ಟಲ್ಲಿ ಪೊಸಿಷನ್ ಚೇಂಜ್ ಮಾಡ್ತೀವಿ ನಾವು, ಸ್ಪರ್ಶನೇಂದ್ರಿಯ ಭೋಗ. ठीक है ना? ಅದಾದ್ಮೇಲೆ ಚಕ್ಷು ಇಂದ್ರಿಯ,
अदादमेले उसके बाद होता है कर्णेंद्रिय, फिर रसनेंद्रिय, फिर घ्राणेंद्रिय. तो ಈ ಆಧಾರದಿಂದಾನೇ ಬಾಹ್ಯ ತಪಗಳನ್ನು ಹೇಳಿದ್ದಾರೆ. तो ಮೊದಲನೇ ತಪ ಹೇಳಿದ್ರು ಉಪವಾಸ, कि संपूर्ण आहार त्याग. अच्छा, बाह्य उपवासदಲ್ಲೂ उपवास बाह्य अंतरंग तो छोड़ो, बाह्य उपवास भी बहुत भ्रष्ट हो चुका अब. कि ಇವತ್ತು ಉಪವಾಸ ಇದೆ ನಂದು ಅಂದ್ಬಿಟ್ಟು ಉಪವಾಸ ದಿನ ಏನು ಮಾಡೋದು, ಡೈಲಿ ತಿನ್ನೋಕ್ಕಿಂತನೂ ಜಾಸ್ತಿ. कैसे होगा उपवास बोलो? जितना गरिष्ठ भोजन होता है ना वो ले लो, तो ಏನಾಗುತ್ತೆ, ಹಸಿವೆ ಆಗೋದಿಲ್ಲ. तो ಹಸಿವು ಆಗದೆ ಇರೋ ಹಂಗೆ ಆಹಾರ ತಗೊಂಡ್ಬಿಡೋದು. क्या हुआ? ये उपवास थोड़ी हुआ. ಹಸಿವನ್ನ ಸಾಯಿಸ್ತಾ ಇದ್ದೀವಿ ನಾವು ಅಷ್ಟೇ. उपवास, अरे आशाओं का विरोध निरोध वो तो होना. ಅದಾಗಲೇ ಇಲ್ಲ ಅಂದರೆ ಉಪವಾಸ ಇಲ್ಲ ಆಯಿತು. ಕೆಲವರು ಹೇಳ್ತಾರೆ ನಾನು ಅನ್ನ ಮಾತ್ರ ತಿನ್ನೋದಿಲ್ಲ, ಅನ್ನ ಮಾತ್ರ ತಿನ್ನೋದಿಲ್ಲ. ಇದು ಎಲ್ಲಿಂದ ಬಂತು ವಿಚಾರ ಸಮಾಜದಲ್ಲಿ? ಶ್ರಾವಕಾಚಾರ ಮುನಿಯಾಚಾರ ಎಲ್ಲೂ ಇಲ್ಲ ಇದು. ಇವನೇ ಸೃಷ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. कहाँ से हुआ ये बोलो? अन्न नहीं खाता, बाकी सब खाते हैं. अरे कहाँ से आइए? ಜಿನ್ವಾಣಿಯಲ್ಲಿ 4 ಆಹಾರ ಹೇಳಿದ್ದಾರೆ. ಖಾದ್ಯ, ಪೇಯ, ಸ್ವಾದ್ಯ, ಲೇಹ್ಯ. ये 4 आहार है. तो उपवास ಮಾಡೋದಾದ್ರೆ इन 4 में से छोड़ो ना, तब कम से कम ಜಘನ್ಯ ಉಪವಾಸ ಆದರೂ ಆಗುತ್ತೆ. ಖಾದ್ಯ, ಖಾದ್ಯ ಅಂದರೆ ತಿನ್ನೋದು, तो ತಿನ್ನೋದನ್ನು ಬಿಡೋದು. ಮಾತ್ರ ಪೇಯ, ಒಂದು ಥರ ಉಪವಾಸ ಆಯಿತು. कि ಪೇಯನು ಬಿಟ್ಟರೆ ಸ್ವಾದ್ಯ, ಲೇಹ್ಯ ಇದಂತೂ समझो ना, जैसे ಊಟ ಆದಮೇಲೆ ಯಾವುದನ್ನ ತಿಂತೀವಿ ಸ್ವಲ್ಪ, ಮುಖವಾಸ್ ಇತ್ಯಾದಿ, या फिर ಚಟ್ನಿ ಇತ್ಯಾದಿ, ಸ್ವಾದ್ಯ और ಲೇಹ್ಯ ಇಷ್ಟೇ ಆಹಾರ ಇದೆ. ಇದರಿಂದನೇ ಆಹಾರ ತ್ಯಾಗ ಮಾಡೋದಿದೆ. ಅದರಲ್ಲಿ ಬೇರೆ ಬೇರೆ ಥರ ಆಗಿ ಕಲ್ಪನೆ ಮಾಡೋದಿಲ್ಲ. ಉಪವಾಸ नहीं हुआ है ना. तो ಅನ್ಶನ್, ಔಮೋದರಿ, ಉನೋದರ. तो ಉನೋದರ ಯಾವುದಕ್ಕೆ ಅನ್ನೋದು? ಬಲೆ ಸ್ವಲ್ಪ ಆಹಾರ ತಗೊಳ್ಳೋದಕ್ಕೆ. ಏನ ಉಪವಾಸದಲ್ಲಿ ಪೂರ್ತಿ ಆಹಾರ ತಗೊಂಡ್ವಿ, ಉನೋದರದಲ್ಲಿ ಸ್ವಲ್ಪ ಆಹಾರ ತಗೊಂಡ್ವಿ. तो ಸ್ವಲ್ಪ ಆಹಾರ ತಗೊಂಡ್ವಿ ಅಂದರೆ ಹೊಟ್ಟೆ ಹಸ್ದಿತ್ತು, ಅದಕ್ಕಿಂತ ತುಂಬಾನೇ ಅಲ್ಪ ಆಹಾರ ತಗೊಂಡ್ವಿ. ಊನ ಉದರ್ है ना, ಲಂಬೋದರ್ नहीं, ಊನ ಉದರ್. तो ಊನ ಉದರ್ ಮನೆ ತುಂಬ ಅಲ್ಪವಾಗಿ ಆಹಾರ ತಗೊಂಡು. ಅದರಲ್ಲೇನಾಯಿತು, ಆಸೆಗಳ ಅವರೋಧ ಮತ್ತಷ್ಟು ಜಾಸ್ತಿ ಆಯಿತು. ಆಮೇಲೆ ಉಪವಾಸದಲ್ಲಿ ಆಹಾರ ಕಡೆಗೆ ಸುಳಿಲೇ ಇಲ್ಲ, तो ವಿಕಲ್ಪ ಬರಲಿಲ್ಲ. ಈಗ ಆಹಾರ ಕಡೆಗೆ ಹೋದ್ವಿ, ಮುಂದೆ ತುಂಬ ಸುಂದರವಾದ ಭೋಜನ ಇದೆ, ಮತ್ತೇನು ಮಾಡಿದ್ವಿ, ಸ್ವಲ್ಪನೇ 2 ತುತ್ತು ಆಹಾರ ತಗೊಂಡ್ವಿ, ಹೊರಟ್ವಿ. ಕೆಲವು ಜನರಿಗೆ ಅನ್ಸುತ್ತೆ ಅಲ್ಪ ಆಹಾರ ಅಂದರೆ ಒಂದು ಅರ್ಧ ಹೊಟ್ಟೆ ತುಂಬೋದು ಅಂತ. नहीं, ये उधर नहीं. अल्प आहार का अर्थ होता है 2-3 ತುತ್ತು ಆಹಾರ ತಗೊಂಡ್ವಿ, ಹೊರಟ್ವಿ, ऐसा, उसको उनोदर बोलते हैं. अल्प आहार ಅಂದರೆ ಅರ್ಧ ಹೊಟ್ಟೆ ತುಂಬಿಕೊಂಡು ಎದ್ದು ಹೇಳೋದಲ್ಲ. ये मुनियों के मुख्यता से तप है ना, तो मुनि ಜೀವನದಲ್ಲಂತೂ गरिष्ठ आहार ಇದೆ 32 ತುತ್ತು, 32 ग्रास बोलते हैं. ये तो मैक्सिमम आहार है 32 ग्रास. अब ಇದರಲ್ಲಿ ಊನು ಉದಾರ ಅಂದರೆ ಏನು, कि 2-3 ತುತ್ತು ತಗೊಂಡ್ವಿ, ಮುಂದೆ ಹೊರಟ್ವಿ. ಯಾಕಂದರೆ ಆಸೆಗಳ ಅವರೋಧ ಇದರಲ್ಲಿ ಜಾಸ್ತಿ ಇದೆ. आहार नहीं लेने से थोड़ा आहार लेने में तप ज़्यादा है, ಜಾಸ್ತಿ ತಪ ಇದೆ. ಆಮೇಲೆ ಏನು ಹೇಳಿದ್ರು, ಅನ್ಶನ್, ಔಮೋದರಿ, ವೃತ್ತಿ ಪರಿಸಂಖ್ಯಾನ.
ವೃತ್ತಿ ಪರಿಸಂಖ್ಯಾನ ಮನೆ ಕಿ ನಿಯಮ ತಗೊಳ್ಳೋದು ಏನ, ಆಹಾರ ತಗೊಳ್ಳೋಕ್ಕಿಂತ ಮುಂಚೆ ನಿಯಮ ತಗೊಂಡು ಮುನಿಗಳು ಹೋಗ್ತಾರಲ್ಲ, उसको बोलते हैं वृत्ति परिसंख्यान। श्रावक भी कर सकते हैं अपने अपने हिसाब से, है ना। तो ಇದರಲ್ಲಿ ಇನ್ನೂ ಜಾಸ್ತಿ ತಪ ಇದೆ, ಯಾಕಂದ್ರೆ ಆಹಾರ ಉಪವಾಸದಲ್ಲಿ ಮಾಡಲಿಲ್ಲ, ಉಣೋದರದಲ್ಲಿ ಸ್ವಲ್ಪ ಮಾಡಿದ್ರು. ಈಗ ಆಹಾರಕ್ಕೆ ಹೋಗ್ತಾ ಇದ್ದೀವಿ, ಆಹಾರ ಸಿಗುತ್ತೋ ಇಲ್ವೋ ಅಂತ ಗೊತ್ತಿಲ್ಲ, ऐसे आहार मिलेगा नहीं मिलेगा पता नहीं, तो उपवास इसमें तप ज्यादा है। ಆಮೇಲೆ ರಸಪರಿತ್ಯಾಗ, ರಸಪರಿತ್ಯಾಗದಲ್ಲಿ ಏನಿದೆ, ನಾವಂತೂ ಏನು ಮಾಡ್ತೀವಿ, ರಸಪರಿತ್ಯಾಗ ಮಾಡೋರು ನಾವೇ ಹೇಳ್ಬಿಡ್ತೀವಿ ಅಡುಗೆ ಮಾಡೋಕ್ಕಿಂತ ಮುಂಚೆ, ಇವತ್ತು ಉಪ್ಪು ತ್ಯಾಗ ಇದೆ, है ना। तो मुनियों का रस परित्याग ऐसे नहीं होता। ಆಹಾರಕ್ಕೆ ಹೊರಟರು, ವೃತ್ತಿ ಪರಿಸಂಖ್ಯಾನಕ್ಕೆ ಅನುಗುಣವಾಗಿ ಆಹಾರನೂ ಸಿಕ್ತು, ಮತ್ತು ಬೊಗಸೆಯಲ್ಲಿ ಆಹಾರ ಬಂದ ಮೇಲೆ ಮೊದಲನೇ ತುತ್ತಲ್ಲೇ ಯಾವ ರಸದ ತ್ಯಾಗ ಇದೆ ಆ ರಸ ಬಂತು ಅಂದರೆ ಆಹಾರ ತ್ಯಾಗ ಆಗ್ಬಿಡುತ್ತೆ, उसको बोलते हैं रस परित्याग, है ना। तो ಶ್ರಾವಕ ಕೂಡ ಕನಿಷ್ಠ ಪಕ್ಷ ಕೆಲವೊಂದು ಮಂದಿರಗಳಲ್ಲಿ ಇರುತ್ತಲ್ಲ, ಚಾರ್ಟ್ಗಳಿರುತ್ತೆ ಅಥವಾ ಡಬ್ಬಿಗಳಿರುತ್ತೆ, ಕಿ ಇವತ್ತು ಯಾವ ರಸ ತ್ಯಾಗ ಇದೆ ಅಂತ, तो ಯಾವ ಚೀಟಿ ಬರುತ್ತೆ ಅದು ತ್ಯಾಗ. तो ಶ್ರಾವಕ ಈ ಥರನೂ ಮಾಡ್ಬೋದು, ಯಾವ ರೀತಿ ಸಾಧ್ಯ ಇದೆ ಆ ರೀತಿ ಯಾವ ತನ್ನ ಆಸೆಗಳ ಅವರೋಧ ಇದೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಹೇಳ್ತಾರೆ ಕಾಯಕ್ಲೇಶ್. ಕಾಯಕ್ಲೇಶ ಅಂದರೆ ಏನು? ಕಾಯಕ್ಲೇಶ ಅಂದರೆ ಶರೀರಕ್ಕೆ ದುಃಖ ಕೊಡೋದಲ್ಲ. ಕಾಯಕ್ಲೇಶ ಮನೆ ಹೋತಾ है ಶರೀರವನ್ನು ಪುಷ್ಟ ಮಾಡೋದಿಲ್ಲ. ಕಾಯಕ್ಲೇಶ का अर्थ होता है शरीरवन्ना पुष्ट ಮಾಡೋದಿಲ್ಲ. पुष्ट माने क्या होता है कि ऐसा शरीर को बनाया कि दिन भर नींद आता रहता है, ದಿನ ಪೂರ್ತಿ ನಿದ್ದೆನೇ ಬರ್ತಾ ಇದೆ, ಅಥವಾ ಶರೀರದಲ್ಲಿ ಎಷ್ಟು ಜಡತ್ವ ಇದೆ ಅಂದರೆ ಕೆಲಸ ಮಾಡೋಕ್ಕಾಗೋದಿಲ್ಲ. ಈ ಸಬ್ ಕ್ಯಾ है? ನಮಗೆ ಉತ್ಪನ್ನ ಆಗೋ ಬಹುತೇಕ ಭಾವನೆಗಳಂತೂ ದೇಹದಿಂದನೇ ಬರುತ್ತೆ, ನಮಗೆ ಗೊತ್ತಿಲ್ಲ. ಜೈಸಾ ಖಾವೆ ಅನ್ನ ವೈಸಾ ಹೋವೆ ಮನ್. तो ಶರೀರ ಯಾವ ರೀತಿಯಾಗಿ ಆಹಾರ ತಗೊಳುತ್ತೆ ಅದೇ ಥರ ಭಾವನೆಗಳು ಉತ್ಪತ್ತಿ ಆಗುತ್ತೆ. इसलिए बोलते हैं काय क्लेश, कि ದೇಹಕ್ಕೆ ಸ್ವಲ್ಪ ಕಷ್ಟ ಕೊಡು. अभी हमने क्या सीख लिया है कि ಶರೀರಕ್ಕೆ ಸ್ವಲ್ಪ ಕಷ್ಟ ಆದರೂ ನೈಸರ್ಗಿಕವಾಗಿ उसको पहले सुरक्षा दो. भाई ಶರೀರಕ್ಕೆ ಸ್ವಲ್ಪನೂ ಕಷ್ಟ ಆಗ್ಲಿಕ್ಕೆ ಬಿಡಲಿಲ್ಲ ಅಂದರೆ ಜೀವನದಲ್ಲಿ ತಪನೇ ಆಗೋದಿಲ್ಲ. ಸಮಾಧಿ ಮರಣದಲ್ಲಿ ಚರ್ಚೆ ಮಾಡ್ತಿದ್ವಲ್ಲ ನಾವು, कि ಯಾರು ಜೀವನವಿಡೀ ಶರೀರಕ್ಕೆ ಸ್ವಲ್ಪ ಆದರೂ ಕಷ್ಟ ಕೊಟ್ಟಿದ್ದಾನೆ, उसको अंतिम समय में जाकर के भी थोड़े परिणाम शुद्ध हो सकते हैं, और जिसने जीवन भर शरीर को बिल्कुल कष्ट नहीं दिया उसको तो अंतिम ಸಮಯದಲ್ಲಿ ಪರಿಣಾಮಗಳು ವಿಶುದ್ಧಿ ಆಗೋ ಪ್ರಶ್ನೆನೇ ಇಲ್ಲ. ಯಾಕಂದರೆ ಶರೀರದ ಕಷ್ಟ ತಡೆಯೋಕ್ಕಾಗೋದಿಲ್ಲ ಅವನಿಗೆ. ತುಂಬ ಶರೀರದ ಕಷ್ಟ ಅಂತೂ ನೈಸರ್ಗಿಕ ಇದೆಯಲ್ಲ, ಅದನ್ನು ಸ್ವಲ್ಪ ನೈಸರ್ಗಿಕವಾಗಿ ಇರಲಿಕ್ಕೆ ಬಿಟ್ಟರೆ ಸಾಕು. ಅದು ವಾಸ್ತವಿಕವಾಗಿ ಯಾವ ಆಸೆಗಳ ಅವರೋಧ ಇದೆ ಅದು ಸಹಜವಾಗಿ ಆಗುತ್ತೆ. ಶ್ರಾವಕನ ಅವಸ್ಥೆಯಲ್ಲಿ ಪ್ರತಿದಿನ ತಪ ಮಾಡುವ ಸಂದರ್ಭಗಳು ಅವನಿಗೆ ಒದಗಿ ಬರುತ್ತೆ, ಆದರೆ ಮಾಡೋದಿಲ್ಲ ನಾವು. हमको लगता है उपवास इत्यादि करेंगे तभी तप होगा. नहीं नहीं, ಹೆಜ್ಜೆ ಹೆಜ್ಜೆಗೂ ತಪ ಮಾಡೋ ಅವಕಾಶ ಸಿಗುತ್ತೆ ನಮಗೆ. देखो ತಪದ ಮೂಲ ಅಭಿಪ್ರಾಯ ಏನಾಯಿತು? तप का मूल अभिप्राय क्या हुआ? ಆಸೆಗಳ ಅವರೋಧ ಅಂದ್ರೆ ಏನು? ಆಸೆಗಳ ಅವರೋಧ ಮನೆ ಸಮತಾ ಭಾವ. ಆಸೆಗಳ ಉತ್ಪತ್ತಿ ಆಗದೆ ಇರೋದು ಇದರ ಅರ್ಥ ಏನು? इसका अर्थ ही है कि समता भाव, चाहे सुख आए या दुख आए, ಇಷ್ಟ ಅನಿಷ್ಟ ಯಾವುದೇ ಬಂದರೂ ಯಾರಿಗೆ ಸಮಭಾವ ಇದೆ ಅವನಿಗೆ ತಪ ಮಾಡ್ತಾ ಇದ್ದಾನೆ. समझ में आ रहा है ना?
ಕುಟುಂಬದಲ್ಲಿ, ಪರಿವಾರದಲ್ಲಿ, ಹೊರಗಡೆ ಯಾವಾಗ ಪ್ರತಿಕೂಲ ಪ್ರಸಂಗ ಬರುತ್ತೆ ಆ ಸಮಯದಲ್ಲಿ ನಾವು ಸಮತಾ ಧಾರಣೆ ಮಾಡಿದ್ರೆ ಬೋಲೆ ತಪ ಹುವ, ಇದು ತಪಾಯಿತು. ಆದರೆ ಇದನ್ನು ತಪ ಅಂತ ನಾವು ಪರಿಗಣಿಸೋದೇ ಇಲ್ಲ. ಪರಿವಾರದಲ್ಲಿ ಒಬ್ಬ ವ್ಯಕ್ತಿ ಪ್ರತಿಕೂಲ ಆಗ್ಬಿಟ್ರು, ಕ್ಯಾ ಕರ್ನ? ಕುಟುಂಬದಲ್ಲಿ ನಮ್ಮ ಕುಟುಂಬ ಸದಸ್ಯನೇ ನಮಗೆ ಪ್ರತಿಕೂಲ ಆಗ್ಬಿಟ್ಟಾಗ ಏನು ಮಾಡೋದು? ಬೋಲೆ ಸಮತಾ ಧಾರಣ ಕರೋ, ತಪ ಹೇ, ಇದು ತಪ ಇದೆ. ಯಾರೋ ನಿಂದನೆ ಮಾಡಿದ್ರು, ಕ್ಯಾ ಕರೋ? ಬೋಲೆ ಸಮತಾ ಧಾರಣ ಕರೋ ನಾ, ಇದು ತಪ ಇದೆ. ಈ ತಪಕ್ಕೆ ಉಪವಾಸ ಮಾಡಬೇಕೇನು? ಹೊಟ್ಟೆ ತುಂಬಿ ತಿಂದು ತಪ ಮಾಡ್ಬೋದು. ಸಮಭಾವ ಧಾರಣೆ ಮಾಡೋದೇ ವಾಸ್ತವಿಕವಾಗಿ ತಪ ಇದೆ. ಅದರಲ್ಲೇ ತಪದ ಸಾರ ಇದೆ. और यदि समभाव धारणे ಮಾಡಲಿಲ್ಲ ಮತ್ತು ತಪ ಮಾಡ್ತಾ ಇದ್ದೀವಿ, बोले तप हुआ ही नहीं, देखते ना बाकी दिन तो ठीक रहते हैं और उपवास के दिन ज्यादा क्रोध आता है, ಜಾಸ್ತಿ ಸಿಟ್ಟು ಬರುತ್ತೆ. बोला नहीं, ಇದು ತಪಕ್ಕೆ ವಿರುದ್ಧ ಆಯ್ತಲ್ಲ, ये तो उल्टा पाप हो गया. इससे अच्छा होता है कि तुम भोजन करके स्वाध्याय करते. क्या इससे अच्छा होता? ಭೋಜನ करके ಸ್ವಾಧ್ಯಾಯ करते. भाई ಉಪವಾಸದ ಅಭಿಪ್ರಾಯ ಏನಿತ್ತು? ಸಮತಾ ಧಾರಣೆ ಮಾಡೋದು ಅಭಿಪ್ರಾಯ ಇತ್ತು कि ಆಹಾರ ರಸನೇಂದ್ರಿಯ ವಿಷಯ ಇದೆ, ಅದರಲ್ಲಿ ಸ್ವಲ್ಪ ಸಮತಾ ಧಾರಣೆ ಮಾಡಲಿಕ್ಕೋಸ್ಕರ ಉಪವಾಸ ಮಾಡಿದ್ವಿ. ಮತ್ತು ಇನ್ನಷ್ಟು ರಾಗದ್ವೇಷ ಪ್ರಕಟ ಆಗ್ತಾ ಇದ್ರೆ ಈ ತಪ್ಪದಿಂದ ಏನೂ ಪ್ರಯೋಜನ ಇಲ್ಲ. ಆದರೆ ನಮಗಿದು ಅರ್ಥನೇ ಆಗ್ತಾ ಇಲ್ಲ. ಇಷ್ಟೆಲ್ಲ ಆದರೂ ನಮಗೇನೋ ಆಸಕ್ತಿ ಇದೆ उपवासदಲ್ಲೇ. मैं ये नहीं कह रहा हूं कि उपवास करना गलत है. ಉಪವಾಸ ಸರಿಯಾಗಿ ಮಾಡಿದ್ರೆ ಸೂಕ್ತ ಇದೆ. ಸರಿಯಾಗಿ ಉಪವಾಸ ಮಾಡೋದು ಬಹಳ ಕಷ್ಟ ಇದೆ ಇವನಿಗೆ. ತೋ ಹಂತವಾಗಿ ಅಭ್ಯಾಸ ಮಾಡೋದಿದೆ. ಮೊದಲು ದೈನಂದಿನ ಜೀವನದ ಪ್ರಸಂಗಗಳಲ್ಲಿ ಸಮಭಾವ ಧಾರಣೆ ಮಾಡೋದನ್ನ ಕಲಿಯೋದಿದೆ. ತಪ್ಪ ಹೋಗ ದಿನನಿತ್ಯದ ಒಂದೊಂದು ಪ್ರಸಂಗಗಳಲ್ಲಿ ನಮಗೆ ಸಮತಾ ಇಲ್ಲ, ತೀವ್ರ ರಾಗ ದ್ವೇಷ ಉತ್ಪನ್ನ ಆಗ್ತಾ ಇದೆ. ಇನ್ನು ಬಾಕಿ ತಪ್ಪುಗಳನ್ನು ಮಾಡಿದ್ರೆ ತಪ್ಪುಗಳು ಸರಿಯಾಗಿ ಪಾಲನೆ ಆಗೋದೇ ಇಲ್ಲ. ತೋ ಹಂತವಾಗಿ ತಪ ಮಾಡೋದಿದೆಯಲ್ಲ, ಮೊದಲು ನಾವು ನಮಗೆ ಸಮಭಾವ ಧರಿಸುವಂತಹ ಅಭ್ಯಾಸವನ್ನು ಮಾಡೋದಿದೆ. ಆಮೇಲೆ ರಸನೇಂದ್ರಿ, ಘ್ರಾಣೇಂದ್ರಿ, ಚಕ್ಷುಂದ್ರಿ ತ್ಯಾಗ ಕರ್ದೇನಾ ತುಮ್, ಅವಾಗ ತ್ಯಾಗ ಮಾಡಿದ್ರೆ ಮತ್ತಷ್ಟು ಆನಂದ ಆಗುತ್ತೆ. ಇಲ್ಲಿ ಯಾರ್ಯಾರಿಗೆ ಇದು ಉಪವಾಸ ಇತ್ಯಾದಿಗಳು ಕಷ್ಟ ಅನ್ನಿಸ್ತಾ ಇದೆಯಲ್ಲ, ये कष्ट इसलिए लगते हैं क्योंकि अभी तक हमने इनमें समता ही धारण नहीं करी. ಮೊದಲನೇ ಮೆಟ್ಟಿಲು ಹತ್ತಿಲ್ಲ, ಸ್ಪೈಡರ್ ಮ್ಯಾನ್ ತರ ಜಂಪ್ ಮಾಡ್ತಾ ಇದ್ದಾನೆ 10ನೇ ಮೆಟ್ಟಿಲಿಗೆ. ಕ್ಯಾ ಹೋಗ, ಕಾಲ್ ಕೈ ಮುರ್ಕೋತಾನಷ್ಟೇ. ಸಮಯ ಆರೇನ ಒಂದು ಧರ್ಮದಿಂದನೇ ಓಡ್ಬಿಡ್ತಾನೆ. ये सब दुष्प्रभाव है. तो ತಪ ನಿಜವಾಗ್ಲೂ ಶ್ರಾವಕ ಮೊದಲು ಅಭ್ಯಾಸ ಮಾಡೋದಿದೆ. ದಿನನಿತ್ಯ ಬೆಳಿಗ್ಗೆ ಎದ್ದಾಗಿಂದ ಮಲಗುವವರೆಗೆ ಯಾವ್ಯಾವ ಪ್ರಸಂಗಗಳಲ್ಲಿ ತೀವ್ರ ರಾಗದ್ವೇಷ ನಡೀತಾ ಇದೆ, ಪತಿ ಪತ್ನಿ, ಬಚ್ಚೆ, ವ್ಯಾಪಾರ, ಆಫೀಸ್, ಎಲ್ಲೆಲ್ಲಿ ತೀವ್ರ ಕಷಾಯ ಭಾವ ಆಗುತ್ತಾ ಇದೆ, ಅಲ್ಲಿ ಮೊದಲು ಸಮತಾ ಧಾರಣೆ ಮಾಡೋದನ್ನ ಕಲಿಬೇಕು. ಇದು ತಪ ಇದೆ. ಇದನ್ನ ಎಲ್ಲರೂ ಮಾಡ್ಬೋದು ತಾನೆ? ಇದಕ್ಕಂತೂ ಶರೀರ ಶಕ್ತಿ ಬೇಕಾಗಿಲ್ಲ ತಾನೆ? ನನ್ನ ಶರೀರದಲ್ಲಿ ಶಕ್ತಿನೇ ಇಲ್ಲ ಅಂತ ಅನ್ನೋದಿಲ್ಲ ತಾನೆ ಇದಕ್ಕೆ ಯಾರು? ಅಚ್ಚಾ, ಇದನ್ನು ಮಾಡ್ಲಿಕ್ಕೆ ಎಷ್ಟು ಜನ ತಯಾರಿದ್ದೀರೀಗ ಇವತ್ತಿಂದ?
आप तो उपवास ही ठीक है. ಈಗಂತೂ ಇದನ್ನ ಮಾಡೋಕ್ಕಿಂತ ಉಪವಾಸ ಈಸಿ ಇದೆ, ಉಪವಾಸನೇ ಮಾಡ್ಬಿಡ್ತೀವಿ ನಾವು. ಹಸಿ ಲಾಗ್ತಾನ, ಹಿಂಗೆ ಅನ್ಸುತ್ತೆ ಬೈ. ಉಪವಾಸ ನಿಜವಾಗ್ಲೂ ಸರಳ ಇದೆ. ಇವನಿಗೆ ಏನಿದೆ, ಕೋಪ ಬಂದರೂ ಆಹಾರ ಬಿಟ್ಬಿಡ್ತಾನೆ. नारायण नहीं करते, गुस्से में कितने दिन भोजन नहीं किया, सब लोग करते. तो क्या हो गया, उपवास हुआ? नहीं, ಉಪವಾಸ ಎಲ್ಲ ಇತ್ತು, ಕೋಪದ ಆಹಾರ ಇದೆ. तो उपवास नहीं हुआ. या फिर ಆಫೀಸಲ್ಲಿ ತುಂಬ ಕೆಲಸ ಇತ್ತು, ಊಟ ಮಾಡೋಕ್ಕೆ ಆಗಲಿಲ್ಲ, उपवास ಎಲ್ಲ ಇತ್ತು. दुकान में बहुत ग्राहक थे, भोजन ही नहीं किया, तो उपवास हुआ? नहीं, ಇದೆಲ್ಲ ಉಪವಾಸ ಇಲ್ಲ, ಲಂಘನೆಯೇ. ತಪ ಆಗಲಿಲ್ಲ. ಎಲ್ಲಿ ತಪ ಆಗುತ್ತೆ ಆವಾಗಲೇ ಅದಕ್ಕೆ ನಾವು ನಿಜವಾಗ್ಲೂ ಧರ್ಮ ಅಂತ ಕರಿತೀವಿ, ವೈಧರ್ಮ. अर्थ ಆಗ್ತಿದೆ ಎಲ್ಲರಿಗೂ? तो सबसे पहले तो ये प्रयास करो कि सारे ही प्रसंगों में समता धारण करने का. ಆವಾಗ ಅರ್ಥ ಆಗುತ್ತೆ ಧರ್ಮ ಎಷ್ಟು ಪ್ರಕಟ ಆಗಿದೆ ಅಂತ. ಆವಾಗ ದಶಲಕ್ಷಣ ಧರ್ಮದ ನಿಜವಾದ ಮರ್ಮ ಅರ್ಥ ಆಗುತ್ತೆ. ಆಗ ಜೀವನದಲ್ಲಿ ಅಲ್ಪ ಸ್ವಲ್ಪ ಆದರೂ ಧರ್ಮ ಕಾಣಿಸುತ್ತೆ. ಆಮೇಲೆ ಮುಂದಿನ ತಪ ಪ್ರಾಯಶ್ಚಿತ್ತ. ಪ್ರಾಯಶ್ಚಿತ್ತ ಅಂದ್ರೆ ಏನು? ಪ್ರಾಯಶ್ಚಿತ್ತ ಅಂದ್ರೆ ಏನು? ಪ್ರಾಯಶ್ಚಿತ್ತ ಮನೆ ಕುछ ಗಲ್ತಿ ಕಿಯಾ, ಏನೋ ಅಪರಾಧ ಮಾಡಿದೆ, तो ಅಪರಾಧಕ್ಕೆ ಕ್ಷಮೆ ಕೇಳೋದು. ಪ್ರಾಯಶ್ಚಿತ್ತ ತುಂಬ ಅದ್ಭುತವಾದ ತಪ ಇದೆ, ಬಹುತ್ ಅದ್ಭುತ ತಪ. ಮತ್ತು ಇದನ್ನು ಹೊರಗಡೆ ಮಾಡೋದೇ ಇಲ್ಲ. ಅಚ್ಚಾ ಸಮझो, ವಿವಿಕ್ತ ಶಯ್ಯಾಸನ ಬಿಟ್ಟು ಹೋಯ್ತಲ್ಲ. तो ವಿವಿಕ್ತ ಶಯ್ಯಾಸನ ಅಂದರೆ ಒಂದೇ ಪೊಸಿಷನಲ್ಲಿ ಮಲ್ಕೊಳ್ಳೋದು. ಏನ? ಅಚ್ಚಾ अब बताओ, ಉಪವಾಸದಿಂದ ಹಿಡಿದು ರಸಪರಿತ್ಯಾಗ ಕ್ಲಾಯಕ್ಲೇಶ ತನಕ 6 ಬಹಿರಂಗ ತಪ ಇದೆ. ಇನ್ನು ಆಚಾರ್ಯ ಹೇಳ್ತಾರೆ ಅಂತರಂಗ ತಪ, ಪ್ರಾಯಶ್ಚಿತ್ತ. ಈ ಪ್ರಾಯಶ್ಚಿತ್ತ ತಪ ಹೊರಗಡೆ ಕಾಣಿಸೋದೇ ಇಲ್ಲ. ಈ 6 ತಪಗಳಿಗಿಂತ ದೊಡ್ಡ ತಪ ಇದೆ ಪ್ರಾಯಶ್ಚಿತ್ತ. ಬೋಲು, ಈ 6 ತಪಗಳಿಗಿಂತ ದೊಡ್ಡ ತಪ ಇದೆ ಪ್ರಾಯಶ್ಚಿತ್ತ. ಆ ಪ್ರಾಯಶ್ಚಿತ್ತ ಬಾಹರ್ ದಿಕ್ತಾ ही नहीं. ಪ್ರಾಯಶ್ಚಿತ್ತ ಯಾರಿಗೂ ಕಾಣಿಸೋದಿಲ್ಲ. तो ಪ್ರಾಯಶ್ಚಿತ್ತ ಅಂದ್ರೆ ಏನು? ನನಗೊಬ್ಬರು ಕೇಳಿದ್ರು, ನಿನ್ನೆ ನಂದು ಉಪವಾಸ ಇತ್ತು, ಆದರೆ ಮರೆತು ಬಿಟ್ಟು ತಿನ್ಬಿಟ್ಟೆ. तो ಪ್ರಾಯಶ್ಚಿತ್ತ ಮಾಡೋದಿದೆ. ಏನು ಮಾಡಲಿ ಪ್ರಾಯಶ್ಚಿತ್ತ? क्या करो प्रायश्चित? तो उनको मुझसे क्या सुनना था कि जाओ और 108 माला जपो, ये सुनना था. तो मैं क्यों सुनाऊं? उनको तो यही सुनना था. ಎಲ್ಲರಿಗೂ ಹಿಂಗೆ ಅನ್ಸುತ್ತೆ. ಪ್ರಾಯಶ್ಚಿತ್ತ ಅಂದ್ರೆ ಏನು? ಹೋಗಿ 108 जाप कर दिया तो हो गया प्रायश्चित. और क्या? ಇದು ಪ್ರಾಯಶ್ಚಿತ್ತ ಇದೆ. ಪ್ರಾಯಶ್ಚಿತ್ತ 6 ತಪಗಳಿಗಿಂತ ದೊಡ್ಡ ತಪ ಇದೆ. ವಿಚಾರ ತಗೋರು. ಪ್ರಾಯಶ್ಚಿತ್ತ ಇದೆ ಜೀವಕ್ಕೆ ಆ ತನ್ನ ತಪ್ಪನ್ನ ತಿಳ್ಕೊಳ್ಳೋದು. ರಕ್ಷಾಬಂಧನ ಕಥೆ ಗೊತ್ತಿದೆ ಎಲ್ಲರಿಗೂ. रक्षाबंधन कथे पता है किसी को नहीं पता? रक्षाबंधन कथे अब क्या बताऊंगा मैं, आधे लोगों को तो कथा ही पता नहीं. अभी कहानी थोड़ी सुनाऊंगा मैं. ಸ್ವಾಧ್ಯಾಯಕ್ಕೆ ಬರ್ತಾ ಇದ್ರೆ ಕೇಳ್ತಾ ಇದ್ರೆ ಗೊತ್ತಾಗತ್ತೆ. तो रक्षाबंधन ಕಥೆಯಲ್ಲಿ ಏನಾಗಿತ್ತು? कि ಶ್ರುತ ಸಾಗರ ಮುನಿ ತಪ್ಪು ಮಾಡಿದ್ರು. ಏನು ತಪ್ಪು ಮಾಡಿದ್ರು? ವಾದ ವಿವಾದ ಮಾಡಿದ್ರು. तो ಈಗ ಪ್ರಾಯಶ್ಚಿತ್ತ ಏನು? ಪ್ರಾಯಶ್ಚಿತ್ತ ಎಲ್ಲಿ ವಾದ ವಿವಾದ ಮಾಡಿದ್ರಲ್ಲ ಅಲ್ಲಿಗೆ ಅವರೇ ಹೋಗಿ ನಿಂತ್ಕೊಂಡ್ಬಿಟ್ರು.
ಅಂದ್ಮೇಲೆ ಎಲ್ಲಿ ವಾದವಿವಾದ ನಡೆದಿತ್ತು ಅಲ್ಲಿಗೆ ಅವರು ಹೋಗಿ ನಿಂತ್ಕೊಂಡ್ಬಿಟ್ರು. ಇದು ಪ್ರಾಯಶ್ಚಿತ್ತ ಇದೆ. ಈ ಪ್ರಾಯಶ್ಚಿತ್ತದ ಅರ್ಥ ಇದೆ, ವಾಸ್ತವವಾಗಿ ನನ್ನ ತಪ್ಪು ನನಗೆ ಅರ್ಥ ಆಗೋದು. ಸ್ವಲ್ಪ ವಿಚಿತ್ರ ಅನ್ನಿಸ್ತಾ ಇದೆ, ಆದರೆ ಇದೇ ನಿಜ ಇದೆ. ನಾವು ಅಪರಾಧ ಮಾಡಿದ್ರು ಅಪರಾಧ ಯಾಕೆ ಮಾಡಿದೆ ಅಂತಾನೆ ನಮಗೆ ಗೊತ್ತಿಲ್ಲ. जब तक अपराध का मूल कारण नहीं पता चले तो प्रायश्चित नहीं हुआ. ಪ್ರಾಯಶ್ಚಿತ್ತ ಅಂದರೆ ಅಪರಾಧ ಯಾಕೆ ನಡೀತು ಅನ್ನೋ ಮೂಲ ಕಾರಣ ಇವನಿಗೆ ಅರ್ಥ ಆಗಬೇಕು. ಅರ್ಥ ಆಗದಿದ್ದಂತೆ ಪ್ರಾಯಶ್ಚಿತ್ತ ಆಗುತ್ತೆ. ಹೋಗತ್ತಾ ಏನು ಕಿ ಒಬ್ಬ ಶಿಷ್ಯ ಮಹಾರಾಜರ ಹತ್ರ ಬರ್ತಾರೆ. ಏನು ಹೇಳ್ತಾರೆ ಕಿ ಮಹಾರಾಜ್, ನಾನು ಇಂತಿಂತ ತಪ್ಪು ಮಾಡಿದ್ದೆ, ಆದರೆ ನಿಮ್ಮ ಮುಂದೆ ಹೇಳಲಿಲ್ಲ, ಮುಚ್ಚಿಟ್ಬಿಟ್ಟೆ. अपराध क्या हुआ था? एक तो अपराध किया और ऊपर से बताया भी नहीं. तो ಆಚಾರ್ಯ ಕೇಳ್ತಾರೆ, ಇದಕ್ಕೆ ಪ್ರಾಯಶ್ಚಿತ್ತ ಕೊಡಿ, ನಾನು ನನ್ನ ತಪ್ಪನ್ನು ಮುಚ್ಚಿಟ್ಟಿದ್ದೆ ಹೇಳಲಿಲ್ಲ. ಸಂಘಮೇ ಇದು ಪರಂಪರೆ ಇರುತ್ತೆ. ಮುನಿ ಸಂಘಮೇ ಇದು ಪ್ರಾಚೀನ ಪರಂಪರೆ ಇದೆ. ಕಿ ಆಚಾರ್ಯರ ಹತ್ರ ಬಂದು ಸಾಧು ತನ್ನೆಲ್ಲ ತಪ್ಪುಗಳನ್ನು ಹೇಳಿ ಪ್ರಾಯಶ್ಚಿತ್ತ ಕೇಳ್ಕೊಂಡು ಹೋಗ್ತಾರೆ. ಆಚಾರ್ಯರು ತಪ್ಪು ಕೇಳೋದಿಲ್ಲ, ಸಾಧುಗಳು ತಾವಾಗಿಯೇ ತಾವು ಹೋಗಿ ತಪ್ಪು ಹೇಳ್ತಾರೆ. तो ಈ ಮುನಿ ಏನು ಮಾಡಿದ್ರು, ತಪ್ಪು ಮುಚ್ಚಿಟ್ರು. तो ಪ್ರಾಯಶ್ಚಿತ್ತ ಕೇಳಿದ್ರು. तो ಆಚಾರ್ಯ ಏನು ಹೇಳ್ತಾರೆ ಕಿ ಈ ಅಪರಾಧಕ್ಕೆ ನನ್ನ ಹತ್ರ ಪ್ರಾಯಶ್ಚಿತ್ತ ಇಲ್ಲ. तो ಅಲ್ಲೊಂದು ಸಂಘ ಇದೆ, ಆ ಸಂಘಕ್ಕೆ ಹೋಗು, ಆ ಆಚಾರ್ಯರು ನಿನಗೆ ಪ್ರಾಯಶ್ಚಿತ್ತ ಕೊಡ್ತಾರೆ. तो उस संघ में गए, ಅಲ್ಲಿ ಹೇಳಿದ್ರು ಹಿಂಗಿಂಗೆ ನಾನು ಅಪರಾಧ ಮಾಡಿದ್ದೀನಿ, ನಮ್ಮ ಗುರುಗಳು ನಿಮ್ಮ ಹತ್ರ ಬರಕ್ಕೆ ಹೇಳಿದ್ರು. तो ಈ ಆಚಾರ್ಯ ಹೇಳ್ತಾರೆ, ಇಲ್ಲ ಈ ಪ್ರಾಯಶ್ಚಿತ್ತ ನನ್ನ ಹತ್ರ ಇಲ್ಲ, ಅಲ್ಲಿ ಇನ್ನೊಬ್ಬರು ಆಚಾರ್ಯ ಇದ್ದಾರೆ, ಅವ್ರ ಹತ್ರ ಹೋಗಿ, ಅವ್ರು ನಿಮಗೆ ಪ್ರಾಯಶ್ಚಿತ್ತ ಕೊಡ್ತಾರೆ. तो ಅಲ್ಲಿ ಹೋದ್ರು. ಅಲ್ಲೋದ್ಮೇಲೆ ಅವ್ರ ಆಚಾರ್ಯ ಹೇಳ್ತಾರೆ, ಅಯ್ಯೋ ಈ ಅಪರಾಧಕ್ಕಂತೂ ನಿಮ್ಮ ಗುರುಗಳೇ ಪ್ರಾಯಶ್ಚಿತ್ತ ಕೊಡ್ತಾರೆ, ಬೇರೆ ಯಾರು ಕೊಡೋಕ್ಕಾಗೋದಿಲ್ಲ, ಅವ್ರ ಹತ್ರನೇ ಹೋಗಿ ವಾಪಸ್. तो ವಾಪಸ್ ಗುರುಗಳ ಹತ್ರ ಬಂದರು. ಹೇಳಿದ್ರು, ಮಹಾರಾಜ್ ಹಿಂಗಾಯ್ತು, ಯಾರೂ ಪ್ರಾಯಶ್ಚಿತ್ತ ಕೊಡಲಿಲ್ಲ. ಸಂಘದಲ್ಲಿ ಎಲ್ಲರಿಗೂ ಕೇಳಿದೆ, ನಾನು ಎಲ್ಲರಿಗೂ ಹೇಳಿದೆ ನಾನೇನು ಅಪರಾಧ ಮಾಡಿದ್ದೆ ಅಂತ, ಯಾರೂ ಪ್ರಾಯಶ್ಚಿತ್ತ ಕೊಡಲಿಲ್ಲ. तो ಆಚಾರ್ಯ ಹೇಳ್ತಾರೆ, ಈಗ ಪ್ರಾಯಶ್ಚಿತ್ತ ಪೂರ್ತಿ ಆಯಿತು. ಸಮಯನ ಯಾವ ತಪ್ಪನ್ನ ನಾವು ಯಾರಿಗೂ ಹೇಳ್ತಾ ಇರಲಿಲ್ಲ, ಅದನ್ನ 4 ಸಂಘಕ್ಕೆ ಹೋಗಿ ಹೇಳಿ ಬಂದ್ರಲ್ಲ, हुआ प्रायश्चित. समझ में आ रहा है ना, ये प्रायश्चित विधि है. तो ನಾವು ಪ್ರಾಯಶ್ಚಿತ್ತ ತಗೊಳ್ಳೋದಾದ್ರೆ ನಮ್ಮ ತಪ್ಪು ಯಾವ ರೀತಿಯಾಗಿ ನಮಗೆ ಅರ್ಥ ಆಗುತ್ತೆ ಆ ರೀತಿ ಪ್ರಾಯಶ್ಚಿತ್ತ ತಗೊಳ್ಳೋದಿದೆ. ಏಕೆ ಪ್ರಾಯಶ್ಚಿತ್ತ ಹುವಾ ಬೋಲೋ, ಜೀವನದಲ್ಲಿ ಏನಾದರೂ ಅಪರಾಧ ನಡೀತು, तो ಅಪರಾಧ ನಡೆದಾಗ ಆ ಅಪರಾಧಕ್ಕೆ ತಕ್ಕಂತೆ ಪ್ರಾಯಶ್ಚಿತ್ತ ತಗೋಬೇಕು, ತभी ಪ್ರಾಯಶ್ಚಿತ್ತ ಹುವಾ. ಸಮಯ ಕಡಿಮೆ ಇದೆ, ಎಷ್ಟೆಷ್ಟು ಚರ್ಚೆ ಮಾಡೋಕ್ಕಾಗುತ್ತೆ. ಬಟ್ ಪ್ರಾಯಶ್ಚಿತ್ತ ವಿಧಿನೇ ಜಿನವಾಣಿಯಲ್ಲಿ, ಜಿನಧರ್ಮದಲ್ಲಿ ತುಂಬ ದೊಡ್ಡ ವಿಶುದ್ಧಿಯ ವಿಧಿ ಇದೆ. ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಆಲೋಚನಾ, ಇದೆಲ್ಲ ಪ್ರಾಯಶ್ಚಿತ್ತ ವಿಧಿ ಇದೆ. ये प्रायश्चित तप है, ठीक है ना. ಅದಾದಮೇಲೆ ವಿನಯ. ವಿನಯ ಅಂದರೆ ಏನು? ವಿನಯ ಮನೆ क्या होता है? ವಿನಯ ಅಂದರೆ ದೊಡ್ಡವರಿಗೆ ಗೌರವನೇ ಕೊಡೋದಿಲ್ಲ ಇವಾಗಿನ ಮಕ್ಕಳು. ಓ ವಾಲ ವಿನಯ ನೈ. ವಿನಯ ಯಾವುದಕ್ಕೆ ಹೇಳುತ್ತೆ ಜಿನ್ವಾನಿ? ರತ್ನತ್ರಯದ ಮಹಿಮೆ ಯಾರಿಗಿದೆ ಅದು ವಿನಯ ಇದೆ. ಯಾರೇನು जिसको रत्नत्रय की महिमा है वो विनयवान व्यक्ति है. जिसको रत्नत्रय की महिमा नहीं वो अविनय जीवन, उसमें बिल्कुल भी विनय नहीं, बिल्कुल धूर्त है वो व्यक्ति. समझ में आ रहा है ना. उद्धट
जिसके जीवन में रत्नत्रय की महिमा नहीं, वो बिल्कुल भी धूर्त है. ये परिभाषा सुनी कभी? ವಿನಯ ಅಂದ್ರೆ ಏನು? देखो, ಒಂದು ವಿನಯ ಇದೆ, ವಿನಯ ಮಿಥ್ಯಾತ್ವ. ವಿನಯ ಮಿಥ್ಯಾತ್ವ ಅಂದ್ರೆ ಏನು? ವಿನಯ ಮಿಥ್ಯಾತ್ವ ಅಂದ್ರೆ ಎಲ್ಲರೂ ಸಮಾನ ಇದ್ದಾರೆ, ಎಲ್ಲರಿಗೂ ನಮಸ್ಕಾರ ಮಾಡು, ಕ್ಯಾ ಭೇದ ಭಾವ ಮತ್ ಕರೋ, ನೋ ಡಿಸ್ಕ್ರಿಮಿನೇಷನ್, ಎಲ್ಲರಿಗೂ ನಮಸ್ಕಾರ ಮಾಡು, ಎಲ್ಲರಿಗೂ ಆರಾಧನೆ ಮಾಡು. ಇದೇನು? ವಿನಯ ಮಿಥ್ಯಾತ್ವ. ಜಿನ್ವಾಣಿಯಲ್ಲಂತೂ ಇದಕ್ಕೆ ಮಿಥ್ಯಾತ್ವ ಅಂತ ಕರೆದಿದ್ದಾರೆ, ಅಪರಾಧ है. तुम यदि सबका विनय करते हो तब तो अपराधी हो, तुम विनय नहीं है, ये विनय नहीं है. ನಮಗೆ ಎಲ್ಲಾರದು ಗೌರವ ಮಾಡಿದ್ರೆ ವಿನಯ ಅನ್ಸುತ್ತೆ, ಈ ವಿನಯನೇ. ಹಾ, ಲೋಕ ವ್ಯವಹಾರದಲ್ಲಿ ಏನು ನಡೀತಾ ಇದೆ, ದೊಡ್ಡವರು ಚಿಕ್ಕವರು, ಅದು ಬೇರೆ ವಿಷಯ ಇದೆ. ಆದರೆ ಅಂತರಂಗ ಶ್ರದ್ಧೆಯಲ್ಲಂತೂ ರತ್ನತ್ರಯದ ಮಹಿಮೆ ಮಾತ್ರ ಯಾರಿಗಿರುತ್ತೆ ಅವನು ವಿನಯವಂತ ಇದ್ದಾನೆ. ಷೋಡಶ ಭಾವನೆಯಲ್ಲೂ ಬರುತ್ತಲ್ಲ, ವಿನಯ ಸಂಪನ್ನತಾ. ವಿನಯ ಸಂಪನ್ನತಾ ಅಂದ್ರೆ ಏನು? ಯಾರಿಗೆ ತನ್ನ ರತ್ನತ್ರಯದ ಮಹಿಮೆ ಇದೆ ಅವನು ವಿನಯವಾದ ಜೀವ ಇದ್ದಾನೆ. ಆಮೇಲೆ ಪ್ರಾಯಶ್ಚಿತ್ ವಿನಯ ವೈಯಾವೃತ್ಯ. ವೈಯಾವೃತ್ಯ ಅಂದ್ರೆ ವೈಯಾವೃತ್ತಿ ಮನೆ ಕ್ಯಾ? ವೈಯಾವೃತ್ತಿ ಮನೆ ಸೇವಾ. ಯಾರು ಸೇವೆ ಮಾಡೋದು? ಶ್ರಾವಕರು ಮುನಿಗೆ ಮಾಡೋದು. ವೈಯಾವೃತ್ತಿ ಧರ್ಮ ಯಾರಿಗೆ ಪ್ರಕಟ ಆಗುತ್ತೆ? ಸೇವೆ ಮಾಡೋರ್ಗು, ಸೇವೆ ಮಾಡಿಸ್ಕೊಳ್ಳೋರ್ಗು. क्या लगता है? वैयावृत्ति वो सेवा करने वालों को प्रकट होगा कि करवाने वालों को? किसको होगा? करने वाले को होगा. तो श्रावक को होगा, माने मुनियों को नहीं होगा. क्या लगता है? अरे वैयावृत्ति ಅಂದ್ರೆ ಮಾತ್ರ ಕೈ ಕಾಲು ಒತ್ತೋದಲ್ಲ, वो भी वैयावृत्ति है. लेकिन ಸಂಘದಲ್ಲಿ ಯಾವ ಮುನಿಗೆ ಯಾವ ರೀತಿಯಾಗಿ ಧರ್ಮದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗುತ್ತೆ ಆ ರೀತಿ ಆ ಮುನಿಗೆ ದಾರಿ ಮಾಡಿಕೊಡೋದು, ಅದು ವೈಯಾವೃತ್ತಿ ಇದೆ. ಧರ್ಮದಿಂದ ಭ್ರಷ್ಟ ಆಗುತ್ತಾ ಇದ್ರೆ ಸರಿಯಾದ ದಾರಿ ತೋರಿಸೋದು, ಅದು ವೈಯಾವೃತ್ತಿ ಇದೆ. ये सेवा है. जो आचार्यों ने ग्रंथ लिखा ना, ये वैयावृत्ति तप है, समझो. ಯಾವ ಗ್ರಂಥಗಳ ರಚನೆ ಆಗಿದೆ ಇದು ವೈಯಾವೃತ್ತಿ ತಪ ಇದೆ ಆಚಾರ್ಯರದ್ದು. ಯಾಕಂದ್ರೆ ಸೇವೆ ಇದೆ, ಜೀವಿಗಳಿಗೆ ಧರ್ಮ ಅರ್ಥ ಆಗಲಿ ಅಂತ ಮಾಡುವಂತಹ ಸೇವೆಗೆ ವೈಯಾವೃತ್ತಿ ಅಂತ ಕರೀತಾರೆ. ठीक है? तो प्रायश्चित विनय वैयावृत्य. ಆಮೇಲೆ ಸ್ವಾಧ್ಯಾಯ. ಸ್ವಾಧ್ಯಾಯ ತಪ ಇದೆ ಅಂತ ಗೊತ್ತಿದೆ ಎಲ್ಲರಿಗೂ. ಎಷ್ಟು ದೊಡ್ಡ ತಪ ಇದೆ? ಪ್ರಾಯಶ್ಚಿತ್ ವಿನಯ ವೈಯಾವೃತ್ತಿ ಆದ್ಮೇಲೆ ಸ್ವಾಧ್ಯಾಯದ ಹೆಸರು ಬರ್ತಾ ಇದೆ. ಸಮಜೋ, ಸ್ವಾಧ್ಯಾಯ ಆದ್ಮೇಲೆ ಇನ್ ಯಾವ ಧ್ಯಾನ ಬರೋದಿದೆ? ಯಾವ ತಪ ಬರೋದಿದೆ? ವಿತ್ಸರ್ಗ ಧ್ಯಾನ. ವಿತ್ಸರ್ಗ ಧ್ಯಾನ ಈ ಎರಡೇ ತಪ ಇದೆ, ಅಷ್ಟು ದೊಡ್ಡ ತಪ ಇದೆ ಸ್ವಾಧ್ಯಾಯ. समझो कि ಸ್ವಾಧ್ಯಾಯದ ನಂತರ ನೇರವಾಗಿನ ಧ್ಯಾನದ ಕ್ರಮ ಬರೋದಿದೆ. इतना बड़ा तप है स्वाध्याय. मुनि जीवन में सबसे ज्यादा पलने वाला तप है स्वाध्याय. तो ಶ್ರಾವಕ ಕೂಡ ಮಾಡಬಹುದಾದಂತಹ ದೊಡ್ಡ ತಪ ಇದೆ ಸ್ವಾಧ್ಯಾಯ. तो ಸ್ವಾಧ್ಯಾಯ ಅಂತೂ ಈ ಎಲ್ಲ ತಪಗಳಿಗಿಂತ ದೊಡ್ಡ ತಪ ಇದೆ. तो ಯಾರಿಗೆ ದೈಹಿಕ ತಪ ಮಾಡೋಕ್ಕಾಗುತ್ತಿಲ್ಲ, ಸ್ವಾಧ್ಯಾಯ ತಪ ಆದರೂ ಮಾಡ್ಬೋದಲ್ಲ. ವಾಂಚನ, ಪೃಚ್ಛನ, ಆಮ್ನಾಯ, ಅನುಪ್ರೇಕ್ಷ, ಧರ್ಮೋಪದೇಶ. ಅಚ್ಚ, ಧರ್ಮೋಪದೇಶ ಕೊನೆಗೆ ಬರುತ್ತೆ ತಾನೆ. ಮಾನೆ ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಓದೋದಿದೆ, ಕೇಳೋದಿದೆ, ಆಗ ಪ್ರಶ್ನೆ ಕೇಳೋ ಅಧಿಕಾರ ಇದೆ. ಓದದೇನೆ ಕೇಳದೇನೆ ಪ್ರಶ್ನೆ ಕೇಳೋಕೆ ಅಧಿಕಾರ ಇಲ್ಲ.
ಪೆಲೆ ಪಢೋ ಸುನೋ ಫಿರ್ ಪ್ರಶ್ನೆ ಪೂಛೋ, ಆಮೇಲೆ ಚಿಂತನೆ ಮಾಡು, ಏನ ಆಮೇಲೆ ನಿರ್ಣಯ ಮಾಡು. ಇದೆಲ್ಲ ಆದಮೇಲೆ ಕೊನೆಗೇನು ಬರುತ್ತೆ? धर्मोपदेश. तो धर्मोपदेश तो अंत में आया ना. वांछना पृच्छना अम्नाय अनुप्रेक्षा ಇದೆಲ್ಲ ಆದ್ಮೇಲೆ ಕೊನೆಗೆ ಬರುತ್ತೆ ಧರ್ಮೋಪದೇಶ. तो ಧರ್ಮೋಪದೇಶ ಅಂತೂ ಕೊನೆಯ ಸಂಗತಿ ಇದೆ. ಆದರೆ ಈಗ ಸ್ವಲ್ಪ ಸಮಾಜದಲ್ಲಿ ಉಲ್ಟಾ ಕಾಣಿಸುತ್ತೆ. ಓದಿಲ್ಲ, ವಿಚಾರ ಮಾಡಿಲ್ಲ, ಚಿಂತನೆ ನಡೆದಿಲ್ಲ, ನಿರ್ಣಯ ಮಾಡಿಲ್ಲ, ಎಲ್ಲಕ್ಕಿಂತ ಮುಂಚೆ ಧರ್ಮೋಪದೇಶ. ಪಹಲೆ ಈ ಧರ್ಮೋಪದೇಶ. ಈ ಧರ್ಮೋಪದೇಶ ಕೊಡೋದು ತುಂಬ ಜವಾಬ್ದಾರಿ ಕೆಲಸ ಇದೆ, ಕೇಳೋದು ಜವಾಬ್ದಾರಿ ಕೆಲಸ ಇದೆ. तो धर्मोपदेश ಕೇಳೋದಾದ್ರೂ ವಿಚಾರ करके सुनो, किससे सुन रहे. ಮತ್ತು ಧರ್ಮೋಪದೇಶ ಮಾಡೋದಂತೂ ತುಂಬ ಜವಾಬ್ದಾರಿ ಕೆಲಸ ಇದೆ. ಮೊದಲು ಅನುಪ್ರೇಕ್ಷಾ ನಿರ್ಣಯ ಆದರೆ ಆಗ ಧರ್ಮೋಪದೇಶಕ್ಕೆ ಅವಕಾಶ ಇದೆ. ನಾವು ಎಲ್ಲ ಜೀವನದಲ್ಲಿ ತುಂಬ ಪರೀಕ್ಷೆ ಮಾಡಿ ತಗೋತೀವಿ ತಾನೆ. ಆದರೆ ಧರ್ಮೋಪದೇಶ ಒಂದು ಇಂಥ ವಿಷಯ ಇದೆ ಯಾರು ಕೊಟ್ಟರು ನಡೆಯುತ್ತೆ ನಮಗೆ. ನಮ್ಮ ಯಾರೇನು ಭೋಜನ ಗ್ರಹಣ ಮಾಡೋದಿದ್ರೂ ವಿಚಾರ ಮಾಡಿ ಮಾಡ್ತೀವಲ್ಲ, ಆದರೆ ಉಪದೇಶ ತಗೊಳ್ಳೋದಾದರೆ ಯಾರಾದರೂ ನಡೆಯುತ್ತೆ, कोई भी चलता है, ऐसा नहीं. ಧರ್ಮೋಪದೇಶ ಜ್ಞಾನಿ ಜೀವ ಯಾರು ತತ್ವ ನಿರ್ಣಯ ಮಾಡಿದರೆ ಅಂತಹ ಜೀವಿಯಿಂದಲೇ ಧರ್ಮೋಪದೇಶ ಪಡೆಯೋದಿದೆ. ಆಮೇಲೆ ವಿತ್ಸರ್ಗ ಮತ್ತು ಧ್ಯಾನ, ಈ ಎರಡೂ ತಪ್ಪುಗಳು ಕೂಡ ಅಂತರಂಗ ತಪನೆ ಇದೆ. ಇದರ ಬಗ್ಗೆ ಸಾಕಷ್ಟು ದ್ರವ್ಯ ಸಂಗ್ರಹದಲ್ಲಿ ಚರ್ಚೆ ಮಾಡಿದ್ದೀವಿ ನಾವು, ಏನು ಸಮಯ ಕೂಡ ಆಗಿದೆ.